ಬೇಡ. ಒಳ್ಳೇದೇ ಆಯ್ತು. ಒಳ್ಳೇದು ಗೊತ್ತಾ, ಎಲ್ಲಾ ಟೈಮ್ ಟಾಪಿಕ್ ಒಂದೇ ಬರ್ತಿದ್ರಿಂದ ನಾನು ಅವ್ರೇನಾದ್ರೂ ಇರ್ತೀನಿ ನಾನಿಲ್ಲಿ, ಅವರಿಂದ ನಾನು ಏನೋ ಮಾಡ್ಕೊಂಡು ಮಾತಾಡ್ತಿದ್ದೀನಿ. ನ್ಯೂಸ್ ಮಾತಾಡಿಲ್ಲ ಎಕ್ಸ್ಟ್ರೀಮ್ಲಿ ಇಂಡಿಪೆಂಡೆಂಟ್. ನಾನು ತುಂಬಾ ಇಂಡಿಪೆಂಡೆಂಟ್. ನನ್ನ ಜೀವನದಲ್ಲೇ ನನ್ನ ಮಂಜು ಅಕ್ಕನ ಜೊತೆ ಇದನ್ನ ಕಟ್ ಮಾಡಿಸ್ಕೊಳ್ಳೋ ಟೈಮಲ್ಲಿ ಹೇಳಿದ್ನಲ್ಲ, ಲೈಫಲ್ಲಿ ತುಂಬಾ ಬಾಧ್ಯತೆ ಒಬ್ಬೊಬ್ಬಳೇ ಫೇಸ್ ಮಾಡಿದ್ದೀನಿ. ಒಬ್ಬಳೇ ಇದ್ದೀನಿ ನಾನು ಬ್ಯಾಂಗ್ಳೂರಿಗೆ ಬಂದು, ಹುಡುಗಿ ಬ್ಯಾಂಗ್ಳೂರಿಗೆ ಬಂದು ಒಬ್ಬಳೇ ಲೈಫ್ ಲೀಡ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಒಬ್ಬೊಬ್ಬರೇ ಫೇಸ್ ಮಾಡಿ, ನೀವೊಬ್ಬರೇ ಇಲ್ಲಿದ್ದೀರಾ, ನಾನು ನಿಮ್ಗೆ ಗೊತ್ತದು ಎಷ್ಟು ಡಿಫಿಕಲ್ಟ್ ಇರುತ್ತೆ. ನನಗೆ ಗೊತ್ತು ನಾನೇನು ಚಾಲೆಂಜಸ್ ಫೇಸ್ ಮಾಡಿದ್ದೀನಿ ಅಂತ. ಅದೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ದೀನಿ ಒಬ್ಬಳೇ ನನ್ನ ಜೀವನದಲ್ಲಿ. ನಾವು ಅಪ್ಪ ಅಮ್ಮ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದಾರೆ ಬಿಟ್ರೆ, ಅವರಿಂದ ನನ್ನ ಲೈಫ್ ಝೀರೋ ಗೊತ್ತಾ. ಒಂದು ಫ್ರೆಂಡ್ಸ್ ಇಲ್ಲ, ನಮಗೊಂದು ಸಪೋರ್ಟಿಂಗ್ ಒಂದು ಪಾರ್ಟ್ನರ್ ಇಲ್ಲ, ಯಾರೋ ಒಬ್ರು ಓಕೆ ನೀನು ಹೋಗು ನಾನು ಹಿಂದೆ ಇರ್ತೀನಿ ಅನ್ನೋಕೆ ಯಾರೂ ಇಲ್ಲ. ಎಲ್ಲರೂ ನನ್ನ ಫ್ಯಾಮಿಲಿನ. ಅವ್ರಿಲ್ಲ ಅಂದ್ರೆ ನಾನು ಝೀರೋ. ಏನಾದ್ರು ಮಾಡ್ಕೊಂಡು ಬಿಡ್ಬೋದು ಗೊತ್ತಾ ನನ್ನ ಜೀವನದಲ್ಲಿ. ಅವ್ರಿಲ್ಲ ಅಂದ್ರೆ ಆ ಥರ ಸಿಚುವೇಶನ್ ನಂದು. ಇವತ್ತು ನನ್ನ ಲೈಫಲ್ಲಿ ಯಾರು ಓಕೆ ಐ ಕ್ಯಾನ್ ಟ್ರಸ್ಟ್ ದಿಸ್ ಪರ್ಸನ್ ಬ್ಲೈಂಡ್ಲಿ ಅನ್ನೋ ಥರ ಯಾರು ಇಲ್ಲ. ನಂಗೆ ಅದಕ್ಕೆ ಭಯ ಆಗೋದು. ಒಬ್ರ ಜೊತೆ ನಾನು ಮಾತಾಡ್ತೀನಿ ಅನ್ಕೋತೀನಿ, ಯಾರ ಜೊತೆನೂ ಮಾತಾಡಬಾರ್ದು, ಒಬ್ರಿಗೆ ನನಗೆ ಟೈಮ್ನು ಕೊಡಬಾರ್ದು. ಅವ್ರು ಮಾತಾಡ್ತಿರ್ಬೇಕಾದ್ರೆ ಅಷ್ಟು ಕೇಳಿಸ್ಕೊಂಡು ಕೂತಿರ್ತೀವಿ, ಏನಕ್ಕೆ ಕೂತ್ಕೊಂಡು ಕೇಳಿಸ್ಕೊಳ್ಬೇಕಂತೆಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಆಗ್ತಿರತ್ತೆ ಗೊತ್ತಾಗ್ತಿರತ್ತೆ. ಯಾಕೊಬ್ಬೊಬ್ರು ಮನುಷ್ಯಗೆ ಯಾರ ಸಹವಾಸನೂ ಬೇಡ, ನನಗೆ ಇರ್ತೀನಿ ಅಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಕೆಲವರು ತುಂಬಾ ಪ್ರಾಕ್ಟಿಕಲ್ ಇರ್ತಾರಲ್ಲ, ಅವ್ರಗಳಿಗೆ ಸರಿಯಾಗಿ ಯಾರೋ ಹಸಿ ಮಾಡಿ ಹೋಗಿರ್ತಾರೆ. ಅದಕ್ಕೆ ಅವ್ರಷ್ಟು, ಯಾಕಂದ್ರೆ ನಾವೆಲ್ಲ ಮನುಷ್ಯರು ಹುಟ್ಟಿರೋದೇ ಎಮೋಷನಲ್, ನಮಗೆ ಫೀಲಿಂಗ್ಸ್ ಮೇಲೆನೆ ನಾವೆಲ್ಲ ನಿಂತಿರೋದು. ಬಟ್ ಆ ಫೀಲಿಂಗ್ಸ್ ಎಲ್ಲ ಮುಡ್ಕೊಂಡು ತುಂಬಾ ಪ್ರಾಕ್ಟಿಕಲ್ ಆಗ್ತಾರಲ್ಲ, ಅವ್ರಿಗೆ ಜಾಸ್ತಿ ಘಾಸಿ ಆಗುತ್ತೆ. ನಂಬಿಕೆನೇ ನಾನು ನನ್ ಬೇಕಪ್ಪ ಅನ್ನೋದು ಕೂಡ ಸಲ ಟ್ರೈ ಮಾಡಿದ್ರು, ಕಾಲ್ ಮಾಡೋಕೆ ಪರ್ಸನ್ ನಾನು ಪಿಕ್ ಮಾಡಿಲ್ಲ ಅಂದ್ರೆ ಐ ವಾಸ್ ಹರ್ಟ್ ಕಂಪ್ಲೀಟ್ಲಿ. ಆ ಮೂಮೆಂಟ್ ನನಗೆ ಪ್ರೀತಿ ಇಂಪಾರ್ಟೆಂಟ್ ಆಗಿಲ್ಲ. ನನಗೇನು ಹರ್ಟ್ ಮಾಡಿದೆ ನನ್ನ ಮಾತ್ರ ನೆನಪಾಗಿತ್ತು. ನನಗೇನು ಹರ್ಟ್ ಮಾಡಿದೆ ಗೊತ್ತಾ, ಅದು ನನ್ನ ಜೀವನದಲ್ಲಿ ಮರೆಯಲ್ಲ. ನಾನು ಆ ದ್ವೇಷ ಲೈಫಲ್ಲಿ ತುಂಬ ಕ್ಯಾರಿ ಮಾಡ್ತೀನಿ. ಇವತ್ತಿಗೂ ನಾನು ಒಬ್ಬ ಪರ್ಸನ್ ಮಾತಾಡಬಾರ್ದು ನೋಡಬಾರ್ದು ಅಂದರೆ ಫಸ್ಟ್ ಬರೋದೇ ಅದು ಅಷ್ಟೇ. ಗುಡ್ ನೈಟ್. Everything is like ಎಲ್ಲ ಒಂದು ಲರ್ನಿಂಗ್ ಪ್ರೊಸೆಸ್. ಎಷ್ಟು ನಮಗೆ ಕಲಿಯಕ್ಕೆ ಸಿಗುತ್ತಲ್ವ, ನಮ್ಗಾಗೋ ಎಕ್ಸ್ಪೀರಿಯನ್ಸು ಬೇರೆಯವ್ರದ್ದು ನೋಡಿದಾಗ ನಮಗೆಲ್ಲ ಓಕೆ ನಮ್ದೆಲ್ಲ ಕರೆಕ್ಟ್ ಮುಂಚೆನೆ ಫೇಸ್ ಮಾಡಿದೀವಲ್ಲ ಇದೆಲ್ಲ ಅನ್ನೋಂಥ. ಮನುಷ್ಯ ಸಿಚುವೇಶನ್ ಹೇಗೆ ರಿಯಾಕ್ಟ್ ಮಾಡ್ತೀಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ನಿನ್ನ ವ್ಯಕ್ತಿತ್ವ ಏನು ಅಂತ ತೋರ್ಸತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀನು ಕೂತಿದ್ದಾಗ ಚೆನ್ನಾಗಿದ್ದಾಗ ಏನೇ ಮಾತಾಡು, ಚೆನ್ನಾಗಿದ್ದಾಗ ಒಳ್ಳೆ ಮಾತುಗಳು ಎಲ್ಲರ ಬಾಯಲ್ಲೂ ಬರುತ್ತೆ. ನಾನು ನಿಮ್ಮ ಜೊತೆ ಇರ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಬಟ್ ಸಿಚುವೇಶನ್ ಸ್ವಲ್ಪ ರಾಂಗ್ ಆದಾಗ ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದು ಗೊತ್ತಾ. ಆವಾಗ ನಿನ್ನ ರಿಯಲ್ ಐಡೆಂಟಿಟಿ ಏನು ಅಂತ ತೋರಿಸುತ್ತೆ. ಆಡಿಯನ್ಸ್ಗೆ ಯಾರಿಗೆ ಲೈಫಲ್ಲಿ ಚೆನ್ನಾಗಿದ್ದಾಗ ನಾನು ನೀವು ಎಷ್ಟೇ ಚೆನ್ನಾಗಿದ್ರು ಇಲ್ಲ ರಾಶಿ ನಾನು ಯಾವಾಗಲೂ ಇರ್ತೀನಿ ನಿನ್ನ ಜೊತೆ ಏನೇ ಆಯ್ತು. ನನ್ ಕಷ್ಟ ಅಂತ ಫೋನ್ ಮಾಡಿದಾಗ ರಾಶಿ ಇಲ್ಲ ನನ್ನ ಹತ್ರ ಅಂದಾಗ ಇರಲ್ಲ. ಬಟ್ ಆ ಬ್ಯಾಕ್ ಸಪೋರ್ಟ್ ನಾನು ಓಕೆ ಫೈನ್ ಏನೋ ಮಾಡೋಣ ನಾನು ಇದ್ದೀನಿ ಅಂತ ಹೇಳೋದಿರುತ್ತೆ ಗೊತ್ತಾ. ಅದು ರಿಯಲ್ ವ್ಯಕ್ತಿತ್ವ. ನೀನು ಅದೇ ಮಾಡಲ್ಲ ಅಂದ್ರೆ ಇನ್ನೇನಕ್ಕೆ ಖುಷಿದಾಗ ಮಾತಾಡ್ ಮುಗಿಸ್ಬಿಡ್ತೀಯಾ.